Hey guys, welcome back to my YouTube channel. KPSC ಇಂದ ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ ವಿವಿಧ ಇಲಾಖೆಗಳಲ್ಲಿನ ಗ್ರೂಪ್ ಬಿ RPC ಹುದ್ದೆಗಳ ಒಂದು ಎಕ್ಸಾಮಿನೇಷನ್ ಕುರಿತು. ಸೊ ಈ ಕುರಿತು KPSC ಇಂದ ಒಂದು ಅಫಿಷಿಯಲ್ ಆದ ಪ್ರಕಟಣೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ದಿನಾಂಕ 19 ಹಾಗೂ 25ರಂದು, ಸೊ ಇದೇ ತಿಂಗಳು 19/1/2025 ಮತ್ತು 25/1/2025ರಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪತ್ರಿಕೆ 1 ಮತ್ತು ಪತ್ರಿಕೆ 2. ಸೊ ಈ ಕುರಿತು ಒಂದು ಅಫಿಷಿಯಲ್ ಆದ ಪ್ರಕಟಣೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ತಾವಿಲ್ಲಿ ನೋಡಬಹುದು, ದಿನಾಂಕ 13/1/2025ರಂದು ಈ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ನೋಡಿ. ಸೊ ಮೊದಲನೇದಾಗಿ ಇದು ನೋಟಿಫಿಕೇಶನ್ ತಿಳ್ಕೊಂಬರೋಣ, ಯಾವ ನೋಟಿಫಿಕೇಶನ್ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದು ನೋಟಿಫಿಕೇಶನ್ ದಿನಾಂಕ 20/9/2024 ಒಂದು ತಿದ್ದುಪಡಿ ಅಧಿಸೂಚನೆ ಕೂಡ ಆಗಿರುತ್ತೆ. ಸೊ ಈ ಮುಂಚೆ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ರು. ಸೊ ಅದಾದ ನಂತರ ಮತ್ತೆ ತಿದ್ದುಪಡಿ ಮಾಡಿಬಿಟ್ಟು, ಅಂದ್ರೆ ಒಂದು ಏಜ್ ರಿಲ್ಯಾಕ್ಸೇಷನ್ ಏನು ಸರ್ಕಾರದಿಂದ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು, ಸೊ ಒನ್ ಟೈಮ್ ಮೆಜರ್ ಆಗುವಂತೆ. ಸೊ ಆ ಒಂದು ತಿದ್ದುಪಡಿ ಅಧಿಸೂಚನೆ ಮಾಡಿಬಿಟ್ಟು ಸೊ ಈ ಒಂದು ಕಾಲ್ ಫಾರ್ ಮಾಡಿದ್ರು. ಸೊ ಒಟ್ಟಾರೆ 277 ಹುದ್ದೆಗಳಿದ್ವು ಉಳಿಕೆ ಮೂಲರಿಂದ RPC ವಿಭಾಗ, ನಾನ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳಾಗಿರ್ತವೆ. ಸೊ ಈ ಒಂದು ಹುದ್ದೆಗಳಿಗೆ ಈಗ ಒಂದು ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ದಿನಾಂಕ 19 ಮತ್ತೆ 25ರಂದು ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಟಿಫಿಕೇಶನ್ ಅಲ್ಲೂ ಕೂಡ ನೋಡಬಹುದು. ಓಕೆ, ಸೊ ಯಾವ್ಯಾವ ಹುದ್ದೆಗಳಂತಂದ್ರೆ, ಸೊ ನೋಡಿ, ವಿವಿಧ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿ ಆಗಿರುತ್ತೆ. ಇದು RPC ಯ ಒಂದು ನೇಮಕಾತಿ ಆಗಿರುತ್ತೆ. ಸೊ ಇದರಲ್ಲಿ ಸಹಾಯಕ ಇಂಜಿನಿಯರ್, ಮೆಕ್ಯಾನಿಕಲ್ ಸಹಾಯಕ ಇಂಜಿನಿಯರ್, ಸಹಾಯಕ ನಿರ್ದೇಶಕರು, ಅದೇ ರೀತಿ ಬಾಯ್ಲರ್ ಸಹಾಯಕ ನಿರ್ದೇಶಕರು, ಕಾರ್ಖಾನೆ ಸಹಾಯಕ ನಿರ್ದೇಶಕರು, ಪತ್ರಾಂಕಿತ ವ್ಯವಸ್ಥಾಪಕರು, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಭೂ ವಿಜ್ಞಾನಿ, ಭೂ ದಾಖಲೆ ಸಹಾಯಕ ನಿರ್ದೇಶಕರು, ಈ ಎಲ್ಲಾ ಹುದ್ದೆಗಳಿಗೆ ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಒಂದು ಪ್ರಕಟಣೆಯಲ್ಲಿ ಏನಿದೆ ಅಂತಂದ್ರೆ ನೋಡಿ, ಸೊ ಆಯೋಗ ಅಧಿಸೂಚನೆ ಸಂಖ್ಯೆ ಸೊ ದಿನಾಂಕ 13/3/24 ಮತ್ತು ತಿದ್ದುಪಡಿ ಅಧಿಸೂಚನೆ ಸೊ 20/9/2024 ಅನ್ವಯ ಅಧಿಸೂಚಿಸಿರುವ ವಿವಿಧ ಇಲಾಖೆಗಳಲ್ಲಿನ ಗ್ರೂಪ್ ಬಿ ಸೊ 277 ಹುದ್ದೆಗಳಿಗೆ ಏನು ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಸ್ಪರ್ಧಾತ್ಮಕ ಪರೀಕ್ಷೆ 19/1/2025ರಂದು ನಡೆಸ್ತಿದ್ದಾರೆ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು 25/1/2025ರಂದು ಪತ್ರಿಕೆ 2 ನಡೆಸಲಾಗುತ್ತೆ. ಓಕೆ, ಸದರಿ ಪರೀಕ್ಷೆಗಳಿಗೆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಓಕೆ, ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಒಂದು ಲಿಂಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವು ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗ್ತಿದೆ. ಓಕೆ, ಸೊ ಇದೇನು KPSC ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು. ಸೊ ನಂತರ ಇಲ್ಲಿ ಫಸ್ಟ್ ಲೈನ್ ಅಲ್ಲೇ ಒಂದು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಲಿಂಕ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ವಾಟ್ ಈಸ್ ನ್ಯೂ ಅಂತ ಏನಿದೆಯಲ್ಲ, ಸೊ ಇದರಲ್ಲಿ ಫಸ್ಟ್ ಲೈನೇ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಬಹುದು 13/3/2024 ಗ್ರೂಪ್ ಬಿ ವೃಂದದ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ನ ಒಂದು ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಇದು ಒಂದು ಲಾಗಿನ್ ಪೇಜಿಗೆ ಎಂಟರ್ ಆಗ್ತೀರಾ. ಸೊ ಅವರ ಒಂದು ಲಾಗಿನ್ ಪೇಜ್ ಏನಿರುತ್ತೆ, ಸೊ ಒಂದು ಲಾಗಿನ್ ಪೇಜಿಗೆ ಎಂಟರ್ ಆಗ್ತೀರಾ ಅಂದ್ರೆ ನೀವು ಒಂದು ಏನು ಅಕೌಂಟ್ ಓಪನ್ ಮಾಡುವಾಗ ಒಂದು ವೆಬ್ಸೈಟ್ ಬರುತ್ತೆ, ಅಂದ್ರೆ ಒಂದು ಲಾಗಿನ್ ಪೇಜ್ ಬರುತ್ತೆ. ಓಕೆ, ಸೊ ಈ ತರ ಒಂದು ಪೇಜ್ ಇರುತ್ತೆ. ಈ ಒಂದು ಪೇಜಿಗೆ ಎಂಟರ್ ಆಗ್ತೀರಾ. ಸೊ ನಂತರ ಇಲ್ಲಿ ನಿಮ್ಮ ಕ್ರೆಡೆನ್ಶಿಯಲ್ಸ್ ನ ಹಾಕಿ ಲಾಗಿನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ನಿಮ್ಮ ಒಂದು ಅಕೌಂಟಿಗೆ ಎಂಟರ್ ಆಗ್ತೀರಾ. ಓಕೆ, ಸೊ ನಾನು ಆಲ್ರೆಡಿ ಕ್ರೆಡೆನ್ಶಿಯಲ್ಸ್ ನ ಎಂಟರ್ ಮಾಡಿದ್ದೇನೆ. ಸೊ ಇಲ್ಲಿ ಅಕೌಂಟಿಗೆ ನಾನು ಎಂಟರ್ ಆಗಿದ್ದೀನಿ. ಸೊ ಇಲ್ಲಿ ನಿಮ್ಮ ಅಕೌಂಟಿಗೆ ನೀವು ಎಂಟರ್ ಆದಾಗ ಇಲ್ಲಿ ನೋಡಬಹುದು ಮೇಲ್ಗಡೆ ಟಾಪ್ ಲೈನ್ ಅಲ್ಲಿ ಒಂದು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ನೋಡಿ ಇಲ್ಲಿ ಒಂದು ಏನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ KPSC ನೋಟಿಫಿಕೇಶನ್ ನಂಬರ್ ಅಂತ ಇದೆ, ಆ ಒಂದು ನೋಟಿಫಿಕೇಶನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿದೆ, ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಂತರ ಎಕ್ಸಾಮ್ ಡೇಟ್ ಯಾವಾಗ, ಸೊ 19ಕ್ಕೆ ಒಂದಿದೆ, 25ಕ್ಕೆ ಒಂದಿದೆ. ಓಕೆ, ಸೊ ನೀವು ಯಾವ ಎಕ್ಸಾಮ್ ಡೇಟಿಗೆ ಅಟೆಂಡ್ ಆಗ್ತಾ ಇದ್ದೀರಾ ಆ ಒಂದು ಎಕ್ಸಾಮ್ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೊಡಿ. ಓಕೆ, ಸೊ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಪ್ರೋಸೆಸ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಫಾಲೋ ಮಾಡಿಬಿಟ್ಟು ಸೊ ನೀವು ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಈ ಒಂದು ಪ್ರಕಟಣೆ ಏನ್ ಬಿಡುಗಡೆ ಮಾಡಿದ್ದಾರೆ ಅಫಿಷಿಯಲ್ ಆಗಿ KPSC ಇಂದ, ಸೊ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹಾಗೆ ಇದೇ ರೀತಿ ಒಂದು ಸ್ಟೆಪ್ಸ್ ನ ಫಾಲೋ ಮಾಡಿಬಿಟ್ಟು ನೀವು ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಈ ಒಂದು ಎಕ್ಸಾಮಿನೇಷನ್ ಕುರಿತು. ಸೊ ದಿನಾಂಕ 19 ಮತ್ತು 25/1/2025ರಂದು 19ಕ್ಕೆ ಪೇಪರ್ 1 ಇರುತ್ತೆ, 25ಕ್ಕೆ ಪೇಪರ್ 2 ಇರುತ್ತೆ. ಸೊ ಇದು RPC ವಿಭಾಗದ ಹುದ್ದೆಗಳು. ಸೊ ಗ್ರೂಪ್ ಬಿ 277 ಹುದ್ದೆಗಳಾಗಿರ್ತವೆ. ನೋಟಿಫಿಕೇಶನ್ ನಂಬರು ಕೂಡ ಇದೆ. ಸೊ ನಾನು ನೋಟಿಫಿಕೇಶನ್ ಯಾವುದು ಅಂತ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬಹುದು. ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.